ನಮಸ್ಕಾರ ಶ್ವೇತಾ ಜೈನ್ ಅವರೇ. ನನಗೊಂದು ತುಂಬ ಕುತೂಹಲ ಇದೆ, ಒಂದು ಪ್ರಶ್ನೆ ನಿಮ್ಮಲ್ಲಿ ಇವತ್ತು ಕೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳಿ ಸರ್. ನೀವು ಪ್ರತಿ ವಿಡಿಯೋವನ್ನು ಮಾಡುವಾಗಲೂ ಕೂಡ ಒಂದು ಕಾಮನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ನೀವು ವಿಡಿಯೋವನ್ನು ಮಾಡ್ತೀರಾ? ಅದನ್ನು ಒಂದು ಸಲ ಕೇಳಬೇಕು ಅಂತ ಆಸೆ ಇದೆ. ಪರಿಶುದ್ಧ ಕ್ರಿಯಾ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯಾ ಪರಿಶುದ್ಧ ಕ್ರಿಯಾ. ವಾ, ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ, ಅದನ್ನು ಮಾಡೋದರಿಂದ ಪರಿಶುದ್ಧರಾಗ್ತೀವಿ ಅನ್ನುವಂಥ ಒಂದು ಭಾವ. ಆದರೆ ಈ ಸ್ಟೇಟ್ಮೆಂಟನ್ನು ಹೇಳಿಬಿಟ್ಟೆ ಪ್ರತಿ ವಿಡಿಯೋ ಪ್ರಾರಂಭ ಆಗ್ತದಲ್ಲ, ಇದ್ರ ಹಿನ್ನೆಲೆ ಒಂಚೂರು ಹೇಳಿ. ಈಗ ಪರಿಶುದ್ಧ ಅಂತಂದರೆ ಏನಂತ ಹೇಳಿ, ಪರಿಶುದ್ಧ ಅಲ್ಟಿಮೇಟ್. ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧ ಆದರೆ ಏನಾಗ್ತಿದ್ದ ಹೇಳಿ ಸರ್? ಪರಮಾತ್ಮನಾಗಿ ಬಿಡ್ತಿದ್ದ ಅಥವಾ ಪರಮಾತ್ಮನಲ್ಲಿ ವಿಲೀನ ಆಗ್ತಿದ್ದ. ಈಗ ನಾವು ಮನುಷ್ಯರಾಗಿ ಸಾಮಾನ್ಯ ಮನುಷ್ಯ ನಾವು 100ಕ್ಕೆ 100 ಪರಿಶುದ್ಧ ಆಗ್ತಾ ಇದ್ರೆ ನಾವು ದೇವರಾಗ್ತಾ ಇದ್ವಿ. ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಪರಿಶುದ್ಧ ಆಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ, ಅವಶ್ಯಕತೆಯೂ ಇದೆ ಖಂಡಿತವಾಗಿ. ಈಗ ಕಾಮ, ಕ್ರೋಧ, ಮಾಯ, ಲೋಭ, ಮದ, ಮತ್ಸರ, ಈ ಎಲ್ಲ ಅರಿಷಡ್ವರ್ಗಗಳು ಅಂತ ಏನು ಹೇಳ್ತೇವೆ, ಆ ಎಲ್ಲ ಮನಸ್ಥಿತಿಯಿಂದ ಪೂರ್ಣವಾಗಿ ಎಲ್ಲರೂ ಹೊರಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಪರಿಶುದ್ಧ 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 ಕ್ರಿಯೆ ಅಂತ ಹೇಳ್ತಾ ಹೋದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಈಗ ನಾನು ಹೇಳುವಾಗ ನನ್ನ ಮನಸ್ಥಿತಿ ಆ ಒಂದು ಸಂದರ್ಭದಲ್ಲಾದರೂ ಪರಿಶುದ್ಧ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ, ಆ ಒಂದು ಸೌಂಡಿಂಗ್ ಸಪೋರ್ಟ್ ಮಾಡುತ್ತೆ. ಹಾಗೆ ಈಗ ನೀವು ಅದನ್ನು ಕೇಳ್ತೀರಾ, ಓ ಪರಿಶುದ್ಧ ಅಂದರೆ ಏನು, ಪರಿಶುದ್ಧ ಅಂತ ಹೇಳ್ತಾರೆ. ಆ ಒಂದು ಮನಸ್ಥಿತಿ ನಿಮಗೆ ಒಂದು ಸಲ ಸೌಂಡಿಂಗ್ ಆಗುತ್ತೆ, ಆವಾಗ ಒಂದು ಕ್ಷಣಕ್ಕಾದರೂ ನಿಮ್ಮ ಮನಸ್ಥಿತಿ ಏನಾಗುತ್ತೆ, ಒಂದು ಪರಿಶುದ್ಧ ಭಾವನೆ ಬರುತ್ತೆ. ಆ ಕಾರಣಕ್ಕೆ ನಾನು ನಮ್ಮ ಹೀಲಿಂಗ್ ಸೆಂಟರನ್ನು ಕೂಡ ಪರಿಶುದ್ಧ ಕ್ರಿಯೆ ಅಂತ ಇಟ್ಟಿದ್ದೇನೆ. ಹಾಗೆಯೇ ಪರಿಶುದ್ಧ ಕ್ರಿಯೆಯಲ್ಲಿ ಮತ್ತೊಂದು ಸ್ಲೋಗನ್ ಇದೆ, ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ. ಈಗ ಪ್ರತಿಯೊಬ್ಬರು ಎಲ್ಲರನ್ನ ಕ್ಷಮಿಸ್ತಾ ಇದ್ದರೆ, ಕ್ಷಮೆ ಕೇಳ್ತಾ ಇದ್ದರೆ ಅವನ ಒಂದು ಮನಸ್ಥಿತಿ ತುಂಬ ಪರಿಶುದ್ಧ ಆಗ್ತಾ ಹೋಗುತ್ತೆ. ಅದು ಪರಿಶುದ್ಧ ಆಗೋದಕ್ಕೆ ಒಂದು ಕ್ಷಮೆ ಕೂಡ ಅಷ್ಟೇ ಒಂದು ಪಂಚಾಂಗ, ಗಟ್ಟಿ ಪಂಚಾಂಗ. ಆ ಕಾರಣದಿಂದ ನೋಡಿ, ನನಗೂ ಎಷ್ಟೇ ನೋವುಗಳಿರ್ಬೋದು ಅಥವಾ ಯಾರ ವ್ಯಕ್ತಿ ಬಗ್ಗೆ ಬೇಸರ ಇರ್ಬೋದು, ಸಿಟ್ಟಿರ್ಬೋದು, ಆ ಒಂದು ಕ್ಷಣಕ್ಕಾದರೂ ನಾನು ಕ್ಷಮೆ ಕೇಳಿ ಕ್ಷಮಿಸುವ ಒಂದು ಮನಸ್ಥಿತಿ ಬಂದಾಗ ಆ ಸೌಂಡಿಂಗಿಗೆ ನನಗೆ ಒಂದು ಸಂದರ್ಭದಲ್ಲಿ ನಾನು ಕ್ಷಮೆಯ ಒಳಗೆ ಹೋಗ್ತೇನೆ, ಆ ಒಂದು ಭಾವನೆಯಿಂದ ನಾನು ಕನೆಕ್ಟ್ ಆಗ್ತೇನೆ. ಆ ಕಾರಣಕ್ಕೋಸ್ಕರ ನನ್ನ ಮನಸ್ಸು ಪರಿಶುದ್ಧ ಆಗಲಿ, ಇನ್ನೊಬ್ಬರ ಮನಸ್ಸು ಪರಿಶುದ್ಧ ಆಗಲಿ ಎನ್ನುವ ಕಾರಣಕ್ಕೆ ನಮ್ಮ ಹೀಲಿಂಗ್ ಸೆಂಟರ್ ಕೂಡ ಪರಿಶುದ್ಧ. ಆಮೇಲೆ ಆ ಸ್ಲೋಗನ್ ಕೂಡ ಅದೇ ರೀತಿ ಇಟ್ಟಿದ್ದೇನೆ. ಹಾಗೆ ನಮ್ಮ ಗುರುಗಳ ಬೆಂಬಲವು ಅಷ್ಟೇ ಒಂದು ಆ ಒಂದು ಸೌಂಡಿಂಗಿಗೆ ಸ್ಟಾರ್ಟಿಂಗ್ ನಾನು ಅದನ್ನು ಹೇಳುವಾಗ ಬಹಳಷ್ಟು ಸಂಭ್ರಮಪಟ್ಟರು. ನಿನ್ನ ಆತ್ಮದ ಪರಿಶುದ್ಧತೆಯ ಜೊತೆ ಸಕಲ ವಿಶ್ವದ ಪರಿಶುದ್ಧ ಆಗುವಂತಹ ಒಂದು ಸಂದರ್ಭ ಬರಲಿ ಅಂತ ನನಗೆ ವಿಶ್ ಮಾಡಿದ್ದಾರೆ. ಆವತ್ತಿಂದ ನಾನು ಪರಿಶುದ್ಧ ಕ್ರಿಯೆ ಹೇಳುವಾಗಲೆಲ್ಲ ನಾನು ಉತ್ತಮ ರೀತಿಯ ಮನಸ್ಥಿತಿಯನ್ನು ಸ್ವಲ್ಪ ಸಮಯಕ್ಕಾದರೂ ಪಡಿತೇನೆ. ಆ ಕಾರಣಕ್ಕೆ ಆ ಒಂದು ಪರಿಶುದ್ಧ ಕ್ರಿಯೆ ಅನ್ನೋದನ್ನು ಹೇಳ್ತೇನೆ. ವೆರಿ ಬ್ಯೂಟಿಫುಲ್ ಸೌಂಡಿಂಗ್. ಅದರ ಆಯ್ಕೆನೇ ತುಂಬ ಅದ್ಭುತವಾಗಿರುವಂಥದ್ದು, ಅಷ್ಟೇ ಶಕ್ತಿಯುತವಾಗಿರುವಂಥ ಸ್ಟೇಟ್ಮೆಂಟ್ ಅದು. ನೀವು ಹೇಳಿದಾಗೆ ಆ ಸೌಂಡಿಂಗ್ ಅನ್ನುವಂಥದ್ದೇ ಬ್ರಹ್ಮಾಂಡದ ಮೂಲ ಸೃಷ್ಟಿ, ಶಬ್ದವೇ ಎಲ್ಲದಕ್ಕೂ ಮೂಲ. ಆ ಶಬ್ದದಲ್ಲಿ ಇರುವಷ್ಟು ವೈಬ್ರೇಷನ್ಸು, ಅದರಿಂದ ಉತ್ಪತ್ತಿಯಾಗುವ ಅಲೆಗಳು, ಅದರ ಪ್ರಭಾವ ಸಹಜವಾಗಿ ಮನುಷ್ಯನ ಶುದ್ಧ ಮಾಡುತ್ತೆ. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು. ಅಷ್ಟು ನನಗೆ ಅದಕ್ಕೆ ತುಂಬ ಕುತೂಹಲ ಇತ್ತು, ಏನು ಯಾವಾಗಲೂ ಹೀಗೆ ಹೇಳ್ತಾರೆ ಅಂತ. ಅದನ್ನು ಎಲ್ರಿಗೂ ಆ ಪ್ರಶ್ನೆ ಬಂದಿರ್ತದೆ. ನಿಮ್ಮ ಎಲ್ಲ ವಿಡಿಯೋಗಳ ಕಾರ್ಯಕ್ರಮಗಳದ್ದು ಲಾಭವನ್ನು ಎಲ್ಲರೂ ತಗೊಳ್ತಾ ಇದ್ದಾರೆ. ಈ ಜೊತೆಗೆ ಈ ಸೌಂಡಿಂಗ್ ಇದೆಯಲ್ಲ, ಇದ್ರ ವೈಬ್ರೇಷನ್ ಕೂಡ ಅವರನ್ನು ಇನ್ನೂ ಹೆಚ್ಚು ಪರಿಶುದ್ಧರನ್ನಾಗಿ ಮಾಡುತ್ತೆ, ಹೆಚ್ಚು ಎನರ್ಜೆಟಿಕ್ ಮಾಡ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ನಿಮಗೆ ನಾನು ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ. ಮತ್ತೆ ಇನ್ನೊಮ್ಮೆ